ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ದುರಾಡಳಿತ ಕ್ಲಿಯರ್ ಅದ್ರಿ ಹಾಂ ಸರ್ ಸ್ಟಾರ್ಟ್ ಮಾಡೋದು ಸರ್. ನಾನು ನಾರಾಯಣ ಲಕ್ಷ್ಮಣ್ ನಾಯಕ್ ಅಂತೇಳಿ ಹೊರ್ತಿ ಒಳಗೆ ವಾಸವಾಗಿದ್ದು, ಹೊರ್ತಿ ಒಳಗೆ ನಂದು ಎಲೆಕ್ಟ್ರಿಕಲ್ ಅಂಗಡಿ ಮಾಡಿಕೊಂಡು ಸುಮಾರು 8 ವರ್ಷದಿಂದ ಅಲ್ಲೇ ಇದ್ದೀನಿ ರೀ. ನಾನು 1 ವರ್ಷದ ಹಿಂದೆ ನನ್ನ ಅಂಗಡಿಯಲ್ಲಿ ಇಬ್ಬರು ಹುಡುಗರನ್ನು ಕೆಲಸಕ್ಕಾಗಿ ಇಟ್ಕೊಂಡಿದ್ದೆ. ಅವ್ರ ಹೆಸರು ಅಭಿಷೇಕ್ ಚವ್ಹಾಣ್, ವೈದ್ಯನಾಥ್ ರಾಠೋಡ್. ಇವ್ರ ಮೇಲೆ ವಿಶ್ವಾಸ ಬಿದ್ದು ಒಂದು ಸುಮಾರು 6 ತಿಂಗಳ ಹಿಂದೆ ಒಂದು ಬೋರ್ವೆಲ್ ಲಿಫ್ಟಿಂಗ್ ಮಷಿನ್ ಮತ್ತು ಅಶೋಕ್ ಲೇಲ್ಯಾಂಡ್ ಗೂಡ್ಸ್ ಗಾಡಿಯನ್ನು ಮಾಡಿಕೊಟ್ಟಿದ್ದೆ. ಅವರು ಸುಮಾರು ದಿವಸ ಬಿಟ್ಟು ನನಗೆ ಗೊತ್ತಿರಲಾರ್ದಂಗೆ ಪರಶುರಾಮ್ ಒಡೆಯವ್ರ ಜೊತೆ ಕೂಡಿ ಅಕ್ಕಿ ಕಳ್ಳತನ ದಂಧೆ ಶುರು ಮಾಡಿದರು. ಆ ವಿಷಯ ನನಗೆ ಗೊತ್ತಾಗಿ ನಾನು 3 ಮಂದಿಗೆ ಕರೆಸಿ ವಿಚಾರಣೆ ಮಾಡಿದ್ದೆ. ನೀವು ಈ ಥರ ಕಳ್ಳತನದ ಅಕ್ಕಿ ದಂಧೆ ನೀವು ಯಾಕೆ ಮಾಡುತ್ತಿದ್ದೀರಿ, ನಂದು ಮಾನ ಯಾಕೆ ಹರಾಜು ಮಾಡ್ತಿದ್ದೀರಿ ಅಂತ ನಾನು ಕೇಳಿದ್ದಕ್ಕೆ ಅವರು ಫೋನಿನ ಮುಖಾಂತರ ನನಗೆ ಜೀವ ಬೆದರಿಕೆ ಮಾಡುತ್ತಿದ್ದಾರೆ. ನಿನಗೆ ಖಲಾಸ್ ಮಾಡುತ್ತಿದ್ದೇನೆ, ಪರಶುರಾಮ್ ಒಡೆಯರ್ ಮತ್ತು ಅಭಿಷೇಕ್ ಚವ್ಹಾಣ್ ಮತ್ತು ಇವರು ನಿನಗೆ ಮರ್ಡರ್ ಮಾಡಿ ಪೀಸ್ ಮಾಡುತ್ತೇನೆ. ನಾನು ಆಲ್ರೆಡಿ ಸಾಕಷ್ಟು ಮರ್ಡರ್ ಕೂಡ ಮಾಡಿದ್ದೇನೆ. ನಾನು ಅಕ್ಕಿ ಕಳ್ಳತನ ದಂಧೆ ಮಾಡುತ್ತೇನೆ. ನಾನು ನಿನ್ನ ಮನೆಗೆ ಬಂದು ಪೆಟ್ರೋಲ್ ಹಾಕಿ ಸುಡುತ್ತೇನೆ ನಿನ್ನ ಫ್ಯಾಮಿಲಿ ಸಮೇತ, ಮತ್ತು ನಿನ್ನ ಪೈಪಿನ ಗೋಡೌನ್ನಲ್ಲಿ ನಿನಗೆ ಮರ್ಡರ್ ಮಾಡಿ ಪೀಸ್ ಮಾಡಿ ಗೋಡೌನ್ನಲ್ಲಿ ಹಾಕುತ್ತೇನೆ. ಇಷ್ಟೆಲ್ಲ ಧಮಕಿ ಕೊಟ್ಟು ಒಂದು ½ ಅನ್ ಅವರ್ ಬಿಟ್ಟು ನನ್ನ ಅಂಗಡಿಗೆ ಬಂದು 6 ಜನ ಕೂಡಿ ನನಗೆ ಕೊಲೆ ಪ್ರಯತ್ನ ಮಾಡಿದರು, ಅಂಗಡಿಯಿಂದ ಹೊರಗೆ ತಂದು. ಮತ್ತು ಜಾತೀಯತ ನೀನು SC ಜಾತಿಯವನು, ನೀನು ಕೀಳು ಜಾತಿಯವನು, ನೀನು ಜಿಂಗಿ ಲಮಾಣೆ, ಇದು ನನಗೆ 2 ಡೇಟ್ ಹೊಡೆದು ಇಷ್ಟೆಲ್ಲ ಮಾಡಿ ನಾನು ಅವರಿಂದ ತಪ್ಪಿಸ್ಕೊಂಡು ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ, ಹೊರ್ತಿ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಹೊರ್ತಿ ಪೊಲೀಸ್ ಸ್ಟೇಷನ್ನಲ್ಲಿ ಸೀತಾರಾಮ್ ಲಮಾಣಿ PSI ಸಾಹೇಬ್ರು ಇದ್ರು. ಅವರಿಗೆ ಸರ್ ಈ ಥರ ಆಗಿತ್ತು ನಂದು, ಮತ್ತು ಫೋನಿನ ಮುಖಾಂತರ ನನಗೆ ಧಮಕಿ ಕೊಟ್ಟಿದ್ದಾರೆ ಮತ್ತು ಅಂಗಡಿಗೆ ಬಂದಿದ್ದಾರೆ ಅಂತ ನಾನು ಹೇಳಿದೆ ಅವರಿಗೆ. ಅವಾಗ PSI ಸಾಹೇಬರು ಏನೂ ಕ್ರಮ ತಗೊಳ್ಳಿಲ್ಲ. ಇಲ್ಲ, ಅವರು ಆಲ್ರೆಡಿ ಸ್ಟೇಷನ್ಗೆ ಅವರು ಆರೋಪಿ ಅದಾರ, ಅವರು ಅಕ್ಕಿ ಕಳ್ಳತನ ದಂಧೆ ಅವ್ರ ಮ್ಯಾಗ FIR ಆಗೈತಿ, ನಾನು ಆ ಕೇಸ್ನಲ್ಲಿ ಅವರಿಗೆ ತಂದು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದರು. ನಾನು ಅವ್ರಿಗೆ ಹೇಳಿದೆ, ಆ ಕೇಸ್ನಲ್ಲಿ ನನಗೆ ವಿಚಾರ ಮಾಡೋದು ಬೇಡ ಸರ, ನಂದೊಂದು FIR ತಗೋರಿ, ಇಲ್ಲಕ್ಕಂದ್ರೆ ಒಂದು ತನಿಖೆ ತಗೋರಿ, ಅವರಿಗೆ ಕಾಲ್ ಮಾಡಿ ಕರೆಸಿರಿ ಅಂತ ಹೇಳಿದೆ. ಅವ್ರು ಯಾವುದೂ ಕೂಡ ಮಾಡಲಿಲ್ಲ. ನಾನು ಸಾಯಂಕಾಲ 8 ಗಂಟೆ ತನಕ ನಾನು ಸ್ಟೇಷನ್ನಲ್ಲಿ ಕೂತಿದ್ದೆ. ಆಮೇಲೆ ಮತ್ತೆ 8 ಗಂಟೆಗೆ ಇನ್ನೊಂದ್ಸಲ ಸಾಹೇಬ್ರಿಗೆ ಮೀಟ್ ಆದೆ. ಸರ್ ನಂದು FIR ತಗೋರಿ, ನನಗೆ ಭಾಳ ಜೀವದ ಬೆದರಿಕೆ ಐತಿ, ನಾನು ಅಂಗಡಿಗೆ ಹೋಗೋಕ್ಕೂ ಅಟ್ಟ ಸಮಸ್ಯೆ ಐತೆ ಅಂತ ಹೇಳಿದೆ. ಆದರೂ ಕೂಡ ಅವರು ಇವತ್ತೇನು ಬೇಡಪ್ಪ ನಾಳೆ ಬಾ ಅಂತ ಹೇಳಿದ್ರು. ಹಿಂಗೆ ಮತ್ತೆ ಮರುದಿವ್ಸ ಬಂದೆ ರೀ. ಮರುದಿವ್ಸ ಬಂದು FIR ತಗೋರಿ ಅಂತ ಹೇಳಿದೆ. ನಾನು ಸ್ಟೇಟ್ಮೆಂಟ್ ಬರೆದು ಕೊಟ್ಟೆ. ಆ ಸ್ಟೇಟ್ಮೆಂಟ್ ಅವ್ರು ತೊಗೊಳಿಲ್ರಿ, ಅವ್ರ ಕೈಲೇನೆ ಬೇರೆ ಸ್ಟೇಟ್ಮೆಂಟ್ ರೈಟಿಂಗ್ ಒಳಗೆ ಬರ್ಸ್ಕೊಂಡ್ರು. ಅಂದ್ರೆ ನಾನು ಕೊಟ್ಟಿದ್ದ ಜೀವ ಬೆದರಿಕೆ, ನನಗೆ ಹಿಂಗೆಲ್ಲ ಫೋನಿನ ಮುಖಾಂತರ ಹಿಂಗೆಲ್ಲ ಮರ್ಡರ್ ಮಾಡ್ತೀನಿ, ಹಿಂಗೆಲ್ಲ ಮತ್ತು ಜಾತಿಯುತ ಅಟ್ರಾಸಿಟಿ ಕೇಸ್ ಮಾಡ್ಬೇಕು ನಾನು ಬರ್ದಿದ್ದೆ. ಅವರು ಜಾತಿಗೆ ಬೈದಿದ್ದು ಬರಿಬೇಡ ಅಂತ ಅಂದ್ರು ರೈಟಿಂಗ್ ಒಳಗೆ, ಮತ್ತು ಮರ್ಡರ್ ಮಾಡ್ತೀನಿ ಅಂತ ಹೇಳಿ ಅಂದಿದ್ದು ಅದನ್ನು ಬರ್ಸ್ಕೊಳ್ಳಿಲ್ಲ. ಫೋನಿನ ಮುಖಾಂತರ ಬೈದಾಡಿ ಹಿಂಗೆಲ್ಲ ಅಂತ ಹೇಳಿ ದುಡ್ಡಿನ ವಿಷಯ ಹಿಂಗೆಲ್ಲ ಮ್ಯಾಟ್ರ್ ಬರೆದ್ರು. PSI ಸಾಹೇಬ್ರು ಹೇಳಿದ್ರಂತ. ನಾನು ಈ ಥರ ಬೇಡ ಅಂತ ನಾನು ಅಂದೆ. ನಾನೇನು ಕೊಟ್ಟೀನಿ ಆ ಪ್ರಕಾರ ನನಗೆ ಸ್ಟೇಟ್ಮೆಂಟ್ ಬೇಕು, ಆ ಪ್ರಕಾರ FIR ತಗೋಬೇಕಂತ ಅಂದೆ. ಈ ಪ್ರಕಾರ FIR ನಮಗೆ ತೊಗೊಳಕ್ ಆಗೋದಿಲ್ಲ, ಮತ್ತು ನಿಮ್ಮ ಜಾತಿ ಲಂಬಾಣಿ ಜಾತಿ ಅಟ್ರಾಸಿಟಿ ಕೇಸ್ ಇದು ಕನ್ಸಿಡರ್ ಆಗಲ್ಲ, ಅದು ತೊಗೊಳಕ್ಕೂ ಬರಂಗಿಲ್ಲ ಅಂತ ಹೇಳಿದ್ರು. ಮತ್ತು PSI ಸಾಹೇಬ್ರು ಮತ್ತು ASI ಸಾಹೇಬ್ರು ಬೇರೆದಾರ ಸಾಹೇಬ್ರು ಅಂತೇಳಿ ಅವ್ರು ಅಂದ್ರು. ಆದ್ರೂ ಸುಮಾರು 4-5 ದಿವಸ ಸ್ಟೇಷನ್ ಅಡ್ಡಾಡ್ದೆ. ಮತ್ತು ರಾತ್ರಿ ಕೂಡ ಇಷ್ಟೆಲ್ಲ ಆದರೂ ಕೂಡ ಅವ್ರಿಗೆ ಕೇರ್ ತಗೊಳ್ಳಿಲ್ಲ. ರಾತ್ರಿ 10 ಅವರು 6 ಜನ ಕೂಡಿ ಕಾರ್ ತಗೊಂಡು ಬೈಕ್ ತಗೊಂಡು ರಾತ್ರಿ ಮನೆ ಕಡೆ ಅವರು ಹೊಡಿಬೇಕಂತ ಹೇಳಿ ತಿರುಗಾಡ್ತಿದ್ರು. ಅವಾಗ ನಾನು ಹೊರ್ತಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದೆ. ಅವರು ಸ್ಟೇಷನ್ದವರು ಫೋನ್ ರಿಸೀವ್ ಮಾಡಲಿಲ್ಲ. ಅವಾಗ ನಾನು ಹೊರ್ತಿ PSI ಆದ ಸೀತಾರಾಮ್ ಲಮಾಣಿ ಅವರಿಗೆ ಕಾಲ್ ಮಾಡಿದೆ ರಾತ್ರಿ 10 ಸರ್ ಹಿಂಗೆ ಸ್ಟೇಷನ್ದವರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಇವ್ರು ನೋಡಿದ್ರೆ ಹಿಂಗೆ ಮನೆ ಕಡೆ ತಿರುಗಾಡಕತ್ತಾರ, ನನಗೆ ರಕ್ಷಣೆ ಬೇಕಂತ ಅಂದ್ರು. ಹಿಂಗ ನಾನು ಸ್ಟೇಷನ್ದಿಂದ ಒಂದು ಪೊಲೀಸರಿಗೆ ಕಳಿಸ್ತೀನಿ ಅಂತ ಅವ್ರು ಅಂದ್ರು PSI ಸಾಹೇಬ್ರು. ನಾನು ಸುಮಾರು ಒಂದು ಅರ್ಧ ಗಂಟೆ ನೋಡಿದೆ, ಯಾರಿಗೂ ಕಳಿಸ್ಲಿಲ್ಲ. ಆಮೇಲೆ ಮತ್ತೆ SP ಸಾಹೇಬ್ರಿಗೆ ಫೋನ್ ಮಾಡಿದೆ. ಅವ್ರೇನಂದ್ರು ಸ್ಟೇಷನ್ದವ್ರು ರೆಸ್ಪಾನ್ಸ್ ಮಾಡ್ಲಿಕ್ಕಂದ್ರೆ 112 ಕಾಲ್ ಮಾಡ್ರಿ ಅಂತ ಅಂದ್ರು. ನಾನು 112 ಕಾಲ್ ಮಾಡಿದೆ. ಅದು
ಕನೆಕ್ಟ್ ಆಗ್ಲಿಲ್ಲ ಸರ್ ನೈಟ್. ಇಷ್ಟೆಲ್ಲ ಆಯ್ತು, ನಾನು ಭಯದಿಂದ ಅಲ್ಲಿ ಉಳ್ಕೊಂಡೆ. ಮತ್ತು ಮರುದಿವ್ಸ ಸ್ಟೇಷನ್ಗೆ ಹೋದೆ. ಅವಾಗ PSI ಸಾಹೇಬರು, ಇಲ್ಲಪ್ಪ FIR ನಾನು ತೊಗೊಳಂಗಿಲ್ಲ, ಮತ್ತು ನೀನು ಎಲ್ಲಿ ಹೋಗ್ತಿ ಹೋಗು ಅಂತ ಅಂದ್ರ ಮೇಲೆ. ಇಷ್ಟೆಲ್ಲ ಆದ್ರೆ ನಾನು ಬಿಜಾಪುರ ಬಂದೆ. ಬಿಜಾಪುರ ಬಂದು SP ಸಾಹೇಬ್ರಿಗೆ ಒಂದು ಮನವಿ ಲೆಟರ್ ಕೊಟ್ಟು, DYSPಗೆ ಒಂದು ಲೆಟರ್ ಕೊಟ್ಟೆ. ಅವು 2 ಲೆಟರ್ ಹೊರ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮುಟ್ಟೈತ್ರಿ. ಅದು ರಿಸೀವ್ಡ್ ಕಾಪಿ ಕೂಡ ಐತೆ ನನ್ನ ಕಡೆ. SP ಅವರು ಹೊರ್ತಿ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಯಾರ್ರಿ FIR ತಗೋರ್ ಅಂತೇಳಿ ವಾಪಸ್. ಇಷ್ಟೆಲ್ಲ ಆದ್ರೂ ಅವ್ರು FIR ತಗೊಳಿಲ್ರಿ ಇನ್ನೂವರೆಗೂ. ಯಾರು ತಗೊಳ್ಳಿಲ್ಲ? ಹೊರ್ತಿ ಪೊಲೀಸ್ ಸ್ಟೇಷನ್ದವ್ರು PSI ಸಾಹೇಬ್ರು. SP ಲೆಟರ್ ಮತ್ತು DYSP ಲೆಟರ್ ಬಂದ್ರು ತಗೊಳಿಲ್ಲ. ಮತ್ತೆ ಅವರಿಗೂ ಕೂಡ ಒಂದು ಲೆಟರ್ ಕಳಿಸೈತ್ರಿ ವಕೀಲರು, ಆದ್ರೂ ಕೂಡ FIR ತಗೊಳಿಲ್ಲ. ಆಮೇಲೆ ಅವು 3 ರಿಸೀವ್ಡ್ ಕಾಪಿ ತಗೊಂಡು ಕೋರ್ಟಿಗೆ ಹೋಗಿ ಒಂದು ವಕೀಲ್ ಹಿಡಿದು ಪ್ರೈವೇಟ್ ಕಂಪ್ಲೇಂಟ್ ಮಾಡೀನ್ರಿ. ಈಗ ಸುಮಾರು 4 ದಿವಸ ಐತ್ರಿ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟು. ಏನಾದ್ರು ಅವ್ರು ಹೊರ್ತಿ ಪೊಲೀಸ್ ಸ್ಟೇಷನ್ದವ್ರು ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳ್ಕೊತ ತಿರುಗಾಡಕತ್ತಾರ್ರಿ. ಈಗ ನಾನೀಗ ಸುಮಾರು ಇವತ್ತಿಗೆ 15 ದಿವಸ ಐತ್ರಿ ನಾನು ಊರ್ ಬಿಟ್ಟು. ಈಗ ನಾನು FIR ಆಗಿತ್ತಂತೇಳಿ ಹೊರ್ತಿಗೆ ಹೋಗ್ಬೇಕಂದ್ರ ನನಗೆ ರಕ್ಷಣೆ ಇಲ್ರಿ ಅಲ್ಲಿ. ಅದಕ್ಕೆ ನನಗೆ ರಕ್ಷಣೆ ಕೊಡಿಸ್ಬೇಕ್ರಿ. ಅವ್ರು ಮಾರ್ತಾರಲ್ಲ ಅಕ್ಕಿ ಬಗ್ಗೆ ಯಾರು ಪೊಲೀಸರು ಏನ್ ಇದ್ರ ಮಾಡಿಲ್ವಾ? ಇಲ್ರಿ, ಅವರು ಅಕ್ಕಿ ಕಳತನ ದಂಧೆ ಸುಮಾರು 3 ವರ್ಷದಿಂದ ಮಾಡ್ಕೊಂತ ಅದಾರ ಸರ್. ಅದಕ್ಕಾಗಿ PSI ಸಾಹೇಬ್ರಿಗೆ ಅವ್ರಿಗೆ ಸ್ವಲ್ಪ ಲಿಂಕ್ ಐತ್ರಿ. ಯಾಕಂದ್ರ ಅವ್ರು ಮಂತ್ಲಿ ಹಪ್ತಾದು ಕೊಡ್ಕೊಂತಿರ್ತಾರ. ಅದಕ್ಕೆ ಅವ್ರು ಅಕ್ಕಿ ಕಳತನ ದಂಧೆಗೆ ಇವರೇ ಪೊಲೀಸ್ ಸ್ಟೇಷನ್ದವ್ರು ಶಾಮಿಲ್ ಅದಾರ ಅಂತ ನನಗೆ ಅನಿಸ್ತೈತ್ರಿ. ಯಾಕಂದ್ರ ನಾನು ಇಷ್ಟೆಲ್ಲ ಕಂಪ್ಲೇಂಟ್ ಕೊಡಕ್ ಹೋದ್ರು ಅವರಿಗೆ ಬೆಂಬಲಿಸ್ತಾರ. ನನಗೆ ಅಷ್ಟೇ ಕೇರ್ ಮಾಡಾಕತ್ತಿಲ್ಲ ಅಂದ್ರ ಅವರು ಏನೋ ಒಂದು ಶಾಮಿಲ್ ಅದಾರ್ರಿ ಎಲ್ಲ ಕೂಡಿ. ಮತ್ತ ನನಗೆ ಏನ್ರಿ ಹೊರ್ತಿ ಒಳಗಾಗ್ಲಿ ಎಲ್ಲಿ ಬಿಜಾಪುರ ಆಗ್ಲಿ ನಾನು ಎಲ್ಲೇ ತಿರ್ಗಾಡಿದ್ರು ನನಗ ನನ್ನ ಜೀವಕ್ಕೆ ಏನ್ರಿ ಆದ್ರ ಇವ್ರ 6 ಜನನೇ ನನಗ ಕಾರಣ ಜೀವಕ್ಕೆ. ಯಾರಂದ್ರ ಪರಶುರಾಮ್ ಒಡೆಯರ, ಮತ್ತ ರೇವಣಸಿದ್ದ ಪಾಟೀಲ್, ವೈದ್ಯನಾಥ್ ರಾಠೋಡ, ಅಭಿಷೇಕ್ ಚವ್ಹಾಣ, ತುಕಾರಾಮ್ ರಾಠೋಡ, ಪದ್ಮಯೋಗಿ ಒಡೆಯರ್, ಇವ್ರ 6 ಮಂದಿ ನನಗೆ ಜೀವ ಹೊಡಕ್ಕೆ ನನ್ಗೇನ್ರಿ ಆದ್ರೆ ಇವರೇ ಹೊಣೆಗಾರರು. ಮತ್ತೆ ಇದಕ್ಕಿಂತ ಹಿಂದೆ ಆಗ್ಲಿ ನನಗೆ ಯಾರು ಕೂಡನು ದುಶ್ಮನಿ ಇಲ್ಲ. ದುಶ್ಮನಿ ಇದೆ ನನಗೆ ಫಸ್ಟ್. ನನ್ನ ಜೀವಕ್ಕೆ ಏನಾದ್ರೆ ಇವರೇ ಕಾರಣ. ಮತ್ತೆ ನನಗೆ ಹೊರ್ತಿಗೆ ಹೋಗ್ಲಿಕ್ಕೆ, ಅಂಗಡಿಗೆ ಹೋಗ್ಲಿಕ್ಕೆ ನನ್ನ ಫ್ಯಾಮಿಲಿ ಸಮೇತ ನಾನು ಸುಮಾರು ಈಗ 15-20 ಲಕ್ಷ ರೂಪಾಯಿ ಅಂಗಡಿಗೆ ಹಾಕಿನ್ರಿ. ಈಗ 15 ದಿವಸ ಆಯ್ತು ನಾನು ಅಂಗಡಿ ಬಂದ್ ಮಾಡ್ಕೊಂಡು ಇವರ ಭಯಗೋಸ್ಕರ ನಾನು ಬೇರೆ ಕಡೆ ಇದ್ದೇನ್ರಿ. ನಾನೀಗ ಅಂಗಡಿಗೆ ಹೋಗಿ ನಾನು ವ್ಯಾಪಾರ ಶುರು ಮಾಡಿ ನಾನು ರಕ್ಷಣೆದಿಂದ ಇರ್ಬೇಕಂದ್ರೆ ನನಗೆ ರಕ್ಷಣೆ ಕೊಡ್ಬೇಕ್ರಿ SP ಸಾಹೇಬ್ರು. ನಾನು ಮನವಿ ಕೊಡ್ತೀನಿ ಅವ್ರಿಗೆ. ಮಕ್ಕಳು ಎಷ್ಟು ಅದಾರ? 2 ಮಕ್ಕಳು ಅದಾರ ಸರ್. ಸಣ್ಣ ಅದಾರ ಸರ್, 1.5 ವರ್ಷದಿಂದ 5 ವರ್ಷದಿಂದ. ಫ್ಯಾಮಿಲಿ ಸಮೇತ ಬಂದೇವ್ರಿ ಸರ್. ಹಾ ಸರ್. ನಾರಾಯಣ ಲಕ್ಷ್ಮಣ್ ನಾಯಕ್ ಸರ್. ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ದುರಾಡಳಿತ ದಿನಾಂಕಕ್ಕಾಗಿ ತಾವು ಕಾಯಬೇಕು. ಅತಿ ಶೀಘ್ರದೊಳಗೆ ನಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡ್ತೇವೆ. ಒಂದು ಸತ್ಯ, ಯಾವುದೇ ಪರಿಸ್ಥಿತಿಯಲ್ಲಿ ಈ ಮತಕ್ಷೇತ್ರದಿಂದ ಜೋಶಿಯವರನ್ನು ಪರಾಭವಗೊಳಿಸುವುದರಲ್ಲಿ ನಮ್ಮ ಹೋರಾಟ ಅಚಲವಾಗಿರುತ್ತದೆ. ಯಾವುದೇ ಆಮಿಷಗಳಿಗೆ ನಾವು ಬಗ್ಗೋದಿಲ್ಲ. ಇನ್ನೊಂದು ಸ್ಪಷ್ಟವಾದ ಘೋಷಣೆಯನ್ನು ಮಾಡ್ತೇವೆ. ಇಡೀ ಕನ್ನಡ ನಾಡಿನ ಜನ ಒಂದನ್ನು ತಿಳ್ಕೋಬೇಕು, ಮಠಾಧಿಪತಿಗಳು ಯಾವಾಗ ಬೆಂಡ್ ಆಗ್ತಾರೋ ಗೊತ್ತಿಲ್ಲ ಅಂತಕ್ಕಂತಹ ಮಾತನ್ನು ಆಡ್ತಾ ಇದ್ದಾರಂತೆ. ಕೊನೆಯದಾಗಿ ಇದರ ಮುಂದೆ ನಾವು ಮತ್ತೆ ಈ ಮಾತನ್ನು ಹೇಳೋದಿಲ್ಲ. ಯಾವ ಕಾಲಕ್ಕೂ ಈ ಹೋರಾಟದಿಂದ ಹಿಂದಕ್ಕೆ ಸರಿಯೋದಿಲ್ಲ ಅಂತಕ್ಕಂತಹ ಒಂದು ಕೊನೆ ನಿರ್ಧಾರವನ್ನು ಹೇಳಿ ಇವತ್ತಿನ ಸುದ್ದಿಗೋಷ್ಠಿಗೆ ವಿರಾಮವನ್ನು ಹಾಕ್ತಾರೆ. ಈಗಾಗಲೇ ರಾಜ್ಯದ ಮಠಾಧಿಪತಿಗಳು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯ ಭಕ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಮಠದ ಭಕ್ತರ ಅಭಿಪ್ರಾಯವನ್ನು, ಗುರುಗಳ ಅಭಿಪ್ರಾಯವನ್ನು ನಾವು ಕೇಳಬೇಕಾಗಿದೆ. ಈಗಾಗಲೇ ಬಹಳ ವರ್ಷದಿಂದ ಅದು ನಡೆದಿದೆ. ನನಗೆ ಅಂಗರಕ್ಷಕನನ್ನು ಕೊಟ್ಟಿದ್ದಾರೆ. ಬಹುಶಃ ಇಲಾಖೆಯವರು ಇನ್ನೂ ತನಿಖೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಬಂದೋಬಸ್ತನ್ನು ಕೊಡಬೇಕು ಅನ್ನಿಸಿದ್ರೆ ಕೊಡಲಿ. ಇಲ್ಲ ಅಂದರೆ ನನ್ನ ಪಾಲಿಗೆ ದೇವರಿದ್ದಾರೆ, ಭಕ್ತರಿದ್ದಾರೆ, ನಾ ಯಾವುದಕ್ಕೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಅದನ್ನು ಸಮಿತಿ ರಚನೆ ಮಾಡಿದ್ದು ಭಕ್ತರು ಮಾಡಿದ್ದಾರೆ. ಅವರು ಧಾರವಾಡ ಜಿಲ್ಲಾ ಮತಕ್ಷೇತ್ರದ ಹಿತರಕ್ಷಣಾ ಸಮಿತಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅಂದರೆ ಧಾರವಾಡ ಜಿಲ್ಲೆಯ ಹಿತವನ್ನು ಬಯಸಬೇಕಾಗಿರ್ತಕ್ಕಂಥದ್ದು ಅವ್ರ ನಿಲುವಾಗಿರೋದ್ರಿಂದ ಆ ಸಮಿತಿಯ ನಿರ್ಣಯಗಳು, ಆ ಸಮಿತಿಯ ಮುಖ್ಯಸ್ಥರು
ಆ ಭದ್ರೆ ಆಗಿರ್ತಾರೆ ಅಂತಕ್ಕಂಥದ್ದನ್ನು ಹೇಳಿಕೆ ಇದಕ್ಕಾಗಲೇ ನಾವು ಉತ್ತರವನ್ನು ಕೊಟ್ಟಿದ್ದೇವೆ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಉತ್ತರ ಕೊಟ್ಟಿದ್ದೇವೆ. ಕೂಡಿರುವ ಎಲ್ಲ ಮಠಾಧಿಪತಿಗಳನ್ನು ಒಡೆದಾಳುವ ನೀತಿಯನ್ನು ಮಾಡಿ ಮಠಾಧಿಪತಿಗಳಿಗೆ ಬಹುಶಃ ಸ್ವಾತಂತ್ರ್ಯ ರಹಿತವಾದ ಬದುಕನ್ನು ಬದುಕುವಂಥ ಕೆಟ್ಟ ಪರಿಸ್ಥಿತಿಗೆ ಮಾನ್ಯ ಜೋಶಿಯವರು ತಂದು ನಿಲ್ಲಿಸಿದ್ದಾರೆ. ಬಹುಶಃ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿಯವರು ಪಾಲ್ಗೊಂಡಿದ್ದರು, ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದರು, ಅದರ ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡರು. ಎಲ್ಲ ನಿರ್ಣಯಗಳಿಗೆ ಒಮ್ಮತದ ನಿರ್ಣಯವನ್ನು ಸೂಚನೆ ಮಾಡಿದ್ದಾರೆ. ಅವರಿಗೆ ಇವರೊಂದು ಪತ್ರವನ್ನು ಬರೆದುಕೊಂಡು ಹೋಗಿ ಇದನ್ನು ಓದಲೇಬೇಕು ಅಂತ ಹೇಳಿ ಆಗ್ರಹಪೂರ್ವಕ ಓದಿಸಿದ್ದಾರೆ. ಬಹುಶಃ ಅವರನ್ನು ತಾವು ಗಮನಿಸಿರಬೇಕು. ಅವ್ರು ನಾನು ಸಂಪರ್ಕ ಮಾಡಿದ್ದೆ, ನಾನು ಮಲ್ಕೊಂಡಿದ್ದೆ, ಏಕಕಾಲಕ್ಕೆ ನನ್ನನ್ನು ಎಬ್ಬಿಸಿ ಈ ಪತ್ರ ಓದಲಿಲ್ಲ ಅಂದರೆ ನಿಮ್ಮನ್ನು ಭಾಳ ತೊಂದರೆಗೆ ಸಿಲುಕಿಸಬೇಕಾಗತ್ತೆ ಅಂದಾಗ ಅದು ಏನೈತೆ ಅನ್ನೋದು ಗೊತ್ತಿಲ್ಲ. ಅಂದರೆ ನೀವು ತಾವು ನೋಡಿದ್ದೀರಿ, ಪಿನ್ ಡ್ರೆಸ್ನಲ್ಲಿ ಇದ್ದಂಗಿದ್ದಾರೆ, ಅಂದರೆ ಸಹಜವಾದ ಉಡುಗೆಯಲ್ಲಿದ್ದಾರೆ. ಒಬ್ಬ ಮಠಾಧಿಪತಿ ಹೇಗೆ ಉಡುಗೆಯಲ್ಲಿರ್ತಾರೆ ಅದು ಹಂಗಿಲ್ಲ. ಆ ಪತ್ರವನ್ನು ಅವರು ಓದಿದ್ದಾರೆ. ಅದರ ನಂತರದಲ್ಲಿ ಅವರು ಏನು ಹೇಳಿದ್ದಾರೆ, ನಾನು ಹೆದರಿಕೆಯಿಂದ ಆ ಪತ್ರವನ್ನು ಓದಿದ್ದೇನೆ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಮುಂದೆ ರಾಜ್ಯದ ಯಾವುದೇ ಮಠಾಧಿಪತಿಗಳು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೇ ಆದಲ್ಲಿ ಅವರು ಭಯಕ್ಕೆ ಒಳಗೊಂಡು ಹೇಳಿಕೆಯನ್ನು ಕೊಡ್ತಾರೆ ಅಂತಕ್ಕಂಥದ್ರೊಳಗೆ ಈಗಾಗಲೇ ನಮಗೆ ಸ್ಪಷ್ಟತೆ ಸಿಕ್ಕಿದೆ. ಸ್ವಾಮೀಜಿಗಳಿಗೆ ರಾಜಕಾರಣ ಸರಿ ಅನಿಸುತ್ತಾ ಅನ್ನೋದಕ್ಕೆ ಉತ್ತರ ಭಾರತದ ಮುಖ್ಯಮಂತ್ರಿಗಳು ಉತ್ತರ ಪ್ರದೇಶ 4/2/2024 ಮುಘಲ್ ಗಾರ್ಡನ್ ಮುಂದೆ ನಿಲ್ಲಿಸಿದಂತ ಒಂದು ಬೈಕ್ ಕಳ್ತನ ಆಗಿತ್ತು. ಬೈಕ್ ಕಳ್ತನ ಆದ ಮೇರೆಗೆ ಈ ಬೈಕ್ ಪತ್ತೆ ಹಚ್ಚೋ ಸಲುವಾಗಿ, ಆಮೇಲೆ ಇತರ ಕೆಲವು ಕಡೆಗಳಲ್ಲಿ ಬೈಕ್ ಕಳ್ತನ ಆಗಿದೆ ಅಂತೇಳಿ ಮಾಹಿತಿ ಇದ್ದ ಮೇರೆಗೆ SP ಸಾಹೇಬರು ಒಂದು ಟೀಮ್ ತಯಾರು ಮಾಡಿದ್ರು. ಇಲ್ಲಿ DSP ಅವರು, CPI ಅವರು ಮತ್ತು PSI ಮತ್ತು ಸಿಬ್ಬಂದಿ ಅವರೆಲ್ಲ ಇದರೊಳಗೆ ತನಿಖೆ ಮಾಡಿ ಒಂದು 3 ಜನ ಆರೋಪಿತರು, ಶಶಿಕಾಂತ್ ರಾಜು ಕುಂಬಾರ್, ಸತೀಶ್ ಮಲ್ಲಿಕಾರ್ಜುನ್ ಕುಂಬಾರ್, ಆಮೇಲೆ ಸಂಜಯ್ ಸದಾಶಿವ್ ಕುಂಬಾರ್ ಅಂತೇಳಿ ಇವರು ತಿಕೋಟದ ಮತ್ತು ಸಿಂದಗಿ ಮತ್ತು ಇವರು ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಸುಮಾರು 19 ಬೈಕ್ಗಳನ್ನು ಕಳ್ತನ ಮಾಡಿದ್ರು. ಅವೆಲ್ಲ ಬೈಕ್ಗಳನ್ನು ನಮ್ಮ ಒಂದು ತಂಡ ಪತ್ತೆ ಮಾಡಿದೆ. ಅವ್ರು 3 ಜನ ಆರೋಪಿತರನ್ನ ದಸ್ತಗಿರಿ ಮಾಡಿದ್ದಾರೆ. ಇದ್ರ ಬಗ್ಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಮಾನ್ಯ SP ಸಾಹೇಬರು ನಾವೆಲ್ಲ ಈ ಒಂದು ಪತ್ತೆ ಮಾಡಿದ ಒಂದು ತಂಡದ ಕಾರ್ಯವನ್ನು ಶ್ಲಾಘಿಸಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಥ್ಯಾಂಕ್ ಯು.